ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಅದು 1910 ಜುಲೈ 10 ಬೆಳಗಿನ ಜಾವ ಬ್ರಿಟಿಷ್ ದೇಶದ ಮಾರಿಯಾ ಎಂಬ ಹಡಗು ಫ್ರಾನ್ಸ್ನ ಮಾರ್ಸೆಲ್ಸ್ ಬಂದರಿನಲ್ಲಿ ಲಂಗರು ಹಾಕಿತ್ತು. ಸಮುದ್ರ ಪ್ರಶಾಂತವಾಗಿತ್ತು. ಅದರಲ್ಲಿದ್ದ ಪಯಣಿಗರೆಲ್ಲ ನಿಶ್ಚಿಂತರಾಗಿದ್ದರು, ನಿರಾಳವಾಗಿದ್ದರು. ಆದರೆ ಒಬ್ಬ ತರುಣ ಪಯಣಿಗ ಮನಸ್ಸಿನಲ್ಲಿ ಏನೇನೋ ಲೆಕ್ಕ ಹಾಕುತ್ತಿದ್ದ. ಆತನಲ್ಲಿ ನಿರಾಳನಾಗಿರುವುದು ಸಾಧ್ಯವಿರಲಿಲ್ಲ, ಏಕೆಂದರೆ ಆತ ಬ್ರಿಟಿಷರಿಂದ ಸೆರೆ ಹಿಡಿಯಲ್ಪಟ್ಟಿದ್ದ. ಆತ ಆಂಗ್ಲರ ಸೆರೆಯಾಳಾಗಿದ್ದ. ಆತನ ಮೇಲೆ ರಾಜದ್ರೋಹದ ಆರೋಪವಿತ್ತು. ಆತನನ್ನ ಕಾಯಲೆಂದೇ ಇಬ್ಬರು ಕಾವಲುಗಾರರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾದುಕೊಂಡಿದ್ದರು. ತಾನು ಶೌಚ ವಿಸರ್ಜನೆಗೆ ತೆರಳಬೇಕಿದೆ ಎಂದು ಆ ಸೆರೆಯಾಳು ಕಾವಲುಗಾರರಿಗೆ ಹೇಳಿದ. ಕಾವಲುಗಾರರು ಆತನನ್ನ ಉಗಿ ಹಡಗಿನ ಶೌಚಾಲಯಕ್ಕೆ ಕರೆದೊಯ್ದರು. ಸೆರೆಯಾಳು ಶೌಚಾಲಯದ ಬಾಗಿಲು ಮುಚ್ಚಿದ. ಒಳಗಿನಿಂದ ಬಾಗಿಲು ಭದ್ರಪಡಿಸಿಕೊಂಡ ಆ ತರುಣ ಬಾಗಿಲಿನ ಕಿಟಕಿಗೆ ತನ್ನ ಮೇಲಂಗಿಯನ್ನ ನೇತು ಹಾಕಿದ. ಶೌಚಾಲಯದ ಕಿಟಕಿಯ ಗಾಜನ್ನ ಪುಡಿ ಮಾಡಿದ ಆ ತರುಣ ಕಿಟಕಿಯ ಕಿಂಡಿಯಲ್ಲಿ ತನ್ನ ದೇಹ ತೋರಿಸಿದ. ಸಮುದ್ರಕ್ಕೆ ಹಾರಿದ ಆ ತರುಣ ಸಮುದ್ರದ ಅಲೆಗಳೊಂದಿಗೆ ಯುದ್ಧ ಮಾಡಲಾರಂಭಿಸಿದ. ಒಂದೆಡೆ ಕಿಟಕಿಯ ಗಾಜು ಆತನ ದೇಹವನ್ನ ಛಿದ್ರಗೊಳಿಸಿತ್ತು. ಜೊತೆಗೆ ಸಮುದ್ರದ ಉಪ್ಪು ನೀರು ಬೇರೆ. ಆ ಹುಡುಗನಿಗೆ ಸಹಿಸಲಸಾಧ್ಯ ಯಾತನೆ. ಆದರೆ ಆತನ ಹೃದಯದಲ್ಲಿದ್ದದ್ದು ಮಾತ್ರ ತಾಯಿನಾಡಿನ ವಿಮೋಚನೆಯ ದೃಶ್ಯ. ಎದೆಯಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನಿಟ್ಟುಕೊಂಡಿದ್ದ ಈ ತರುಣನಿಗೆ ಅದಾವುದೂ ಲೆಕ್ಕಕ್ಕೆ ಬರಲಿಲ್ಲ. ವಿಶಾಲವಾಗಿದ್ದ ಸಮುದ್ರ ಆತನ ಛಲದ ಮುಂದೆ ಚಿಕ್ಕದಾಯಿತು. ಆ ಯುವಕ ಈಜಿ ದಡ ಸೇರಿದ. ಈ ರೀತಿ ತಪ್ಪಿಸಿಕೊಂಡ ಆ ಸೆರೆಯಾಳು ವಿನಾಯಕ ದಾಮೋದರ ಸಾವರ್ಕರ್. ಈ ಸಾಹಸದ ಕತೆ ಮರುದಿನ ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಪ್ರಪಂಚವೆಲ್ಲ ದಿಗಿಲುಗೊಂಡಿತ್ತು. ಇದು ಪ್ರಪಂಚದ ಅತಿ ಭಯಾನಕ ಎಸ್ಕೇಪ್ ಎಂದು ಕರೆಸಿಕೊಂಡಿತ್ತು. ಹಾಗಾದರೆ ಭಾರತ ಸ್ವಾತಂತ್ರ್ಯಕ್ಕಾಗಿ ತನ್ನಿಡೀ ಅರ್ಧ ಆಯಸ್ಸನ್ನೇ ತ್ಯಾಗ ಮಾಡಿದ ವಿನಾಯಕ ದಾಮೋದರ ಸಾವರ್ಕರ್ ಯಾರು? ಸ್ವಾತಂತ್ರ್ಯ, ಸ್ವಾಭಿಮಾನದ ರಕ್ಷಣೆಗೆ ಆತ ಮಾಡಿದ ತ್ಯಾಗ ಎಂಥದ್ದು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಗೆಳೆಯರೆ, 1885 ಇಸವಿ ಮೇ 28ನೇ ತಾರೀಕು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಭಗೂರು ಗ್ರಾಮದಲ್ಲಿನ ದಾಮೋದರ ಪಂತ್ ಸಾವರ್ಕರ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಕಾರಣ, ಆ ಮನೆಯಲ್ಲಿ ಆ ದಿನ ಒಂದು ಗಂಡು ಮಗುವಿನ ಜನನವಾಗಿತ್ತು. ದಾಮೋದರ ಪಂತರಿಗೆ ಮೊದಲೇ ಗಣೇಶನೆಂಬ ಮಗನಿದ್ದ. ಈ ಮಗುವಿಗೆ ವಿನಾಯಕನೆಂಬ ಹೆಸರಿಟ್ಟರು. ಮನೆಯವರು ಪ್ರೀತಿಯಿಂದ ಗಣೇಶ ಮತ್ತು ವಿನಾಯಕರನ್ನ ಬಾಬಾ ಮತ್ತು ತಾತ್ಯ ಎಂದು ಕರೀತಾ ಇದ್ರು. ಮುಂದೆ ಗಣೇಶ ಮತ್ತು ವಿನಾಯಕರಿಬ್ಬರು ಭಾರತ ಮಾತೆಯನ್ನ ದಾಸ್ಯದ ಸಂಕೋಲೆಯಿಂದ ಮುಕ್ತಿಗೊಳಿಸಲು ಜೋಡೆತ್ತುಗಳಂತೆ ತಮ್ಮ ದೇಹ ಮತ್ತು ಆಯಸ್ಸನ್ನ ಸವೆಸಿದ್ದನ್ನ ಕಂಡಾಗ ಈ ನಾಮಕರಣ ನಿಜವಾಗಿಯೂ ಅರ್ಥಪೂರ್ಣವೆಂದೆನಿಸುತ್ತದೆ. ವಿನಾಯಕನ ತಾಯಿ ತೀರಿದಾಗ ಆತನಿಗಿನ್ನು 9 ವರ್ಷ. ವಿನಾಯಕ ಮತ್ತು ಗಣೇಶ ಶಿಕ್ಷಣಕ್ಕಾಗಿ ನಾಸಿಕ್ಗೆ ತೆರಳಿದ್ರು. ಅದು 1890ರ ದಶಕ. ಇಡೀ ಮಹಾರಾಷ್ಟ್ರ ಪ್ಲೇಗ್ ಮಹಾಮಾರಿಗೆ ತುತ್ತಾಗಿ ಜನರೆಲ್ಲ ನೊಣಗಳಂತೆ ಪಟಪಟನೆ ಸಾಯುತ್ತಿರುವ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳರಸಿ ರಾಣಿ ವಿಕ್ಟೋರಿಯಾಳ ಸಿಂಹಾಸನಾರೋಹಣದ ಉತ್ಸವ ಆಚರಿಸಬೇಕೆಂಬ ಒತ್ತಾಯ ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಈ ಆಚರಣೆ ಬೇಕೆ? ಭಾರತೀಯರ ಜೀವಗಳಿಗೆ ಬೆಲೆಯೇ ಇಲ್ಲವೇ ಎನ್ನುತ್ತಾ ರೋಷಗೊಂಡ ಚಾಪೇಕರ್ ಸಹೋದರರು ಇಬ್ಬರು ಆಂಗ್ಲ ಅಧಿಕಾರಿಗಳನ್ನ ಗುಂಡಿಟ್ಟು ಕೊಂದರು. ಆಂಗ್ಲ ಸರ್ಕಾರ ಚಾಪೇಕರ್ ಸಹೋದರರನ್ನ ಬಂಧಿಸಿ ಗಲ್ಲಿಗೇರಿಸಿತು. ಇದು ಈ ಕ್ರಾಂತಿಕಾರಿ ಸಿಡಿಲಿನ ಮರಿ ಸಾವರ್ಕರರ ರೋಷವನ್ನ ಹೆಚ್ಚಿಸಿತು. ಬಾಲಕ ವಿನಾಯಕ ಚಾಪೇಕರ್ ಸಹೋದರರ ಸಾಹಸ ಮತ್ತು ಬಲಿದಾನವನ್ನ ಕುರಿತು ವೀರ ಕವನವನ್ನೇ ರಚಿಸಿದನು. ಆ ಕವನದ ಕೊನೆಯ ಸಾಲು ಹೀಗಿದೆ: ನೀವು ಕೈಗೊಂಡ ಕಾರ್ಯ ಅರ್ಧಕ್ಕೆ ಉಳಿಯಿತು ಎಂಬ ನಿರಾಸೆ ಹೊಲ್ಲ. ಅದನ್ನು ಮುಂದುವರೆಸಲು ನಾವಿದ್ದೇವೆ, ಇದಕ್ಕೆ ಸಂದೇಹವಿಲ್ಲ. ಇದು ಬರೀ ಬಾಯಿ ಮಾತಿನ ಕವಿತೆಯಾಗಿ ಉಳಿಯಲಿಲ್ಲ. ತಮ್ಮ ಕುಲದೇವಿ ಅಷ್ಟಭುಜೆ ದುರ್ಗಾ ಮಾತೆಯ ಎದುರು ವಿನಾಯಕ ಹೀಗೆ ನುಡಿದ: ದೇಶಕ್ಕೆ ಸ್ವಾತಂತ್ರ್ಯ ಪಡೆಯಲೋಸುಗ ಸಶಸ್ತ್ರ ಕ್ರಾಂತಿಯ ಗುಡಿನಿಟ್ಟು ಪ್ರಾಣದ ಹಂಗು ತೊರೆದು ಹೋರಾಡುವೆ ನಾನು. ಇದು ಆ 14 ವರ್ಷದ ಎಳೆಯ ಬಾಲಕನ ಬಾಯಲ್ಲಿ ಬಂದಂತಹ ಮಾತು. ಭಾರತದ ಸ್ವಾತಂತ್ರ್ಯ ಹೋರಾಟದ ರಣಾಂಗಣಕ್ಕಿಳಿಯಲು ಕಂಕಣ ತೊಟ್ಟು ಸಿದ್ಧನಾಗಿ ಭೀಷ್ಮ ಪ್ರತಿಜ್ಞೆ ಮಾಡಿ ನಿಂತಿದ್ದ ಆ ಹುಡುಗ. 1899ರಲ್ಲಿ ವಿನಾಯಕನ ತಂದೆ ದಾಮೋದರ ಪಂತರು ಮೃತರಾದರು. ಅದು ಪ್ಲೇಗ್ ರೋಗಕ್ಕೆ ತುತ್ತಾಗಿ.
ಇಡೀ ಕುಟುಂಬದ ಭಾರ ಅಣ್ಣ ಗಣೇಶನ ಮೇಲೆ ಬಿತ್ತು. ಗಣೇಶನ ಪತ್ನಿ ಯಶೋಧೆ. ವಿನಾಯಕ ಅತ್ತಿಗೆ ಯಶೋಧೆಯಲ್ಲಿ ಕಣ್ಮರೆಯಾದ ತನ್ನ ತಾಯಿಯನ್ನ ಕಂಡುಕೊಂಡ. ಅಣ್ಣ ಗಣೇಶ ವಿನಾಯಕನಿಗೆ ಶಿಕ್ಷಣ ಮುಂದುವರಿಸುವಂತೆ ಹುರಿದುಂಬಿಸಿದ. ವಿನಾಯಕರು ಪುಣೆಯ ಫರ್ಗ್ಯೂಸನ್ ಮಹಾವಿದ್ಯಾಲಯವನ್ನ ಸೇರಿದರು. ಇದೇ ಸಮಯದಲ್ಲಿ ಗಣೇಶ ಮತ್ತು ವಿನಾಯಕರು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಂಘಟನೆಯೊಂದನ್ನು ಸ್ಥಾಪಿಸಲು ಯೋಜಿಸಿದರು. ಸ್ವಂತ ರಕ್ತದ ತಿಲಕವನ್ನು ಪರಸ್ಪರರ ಹಣೆಗೆ ಹಚ್ಚಿ ಸ್ವಾತಂತ್ರ್ಯಕ್ಕಾಗಿ ಸಶಸ್ತ್ರ ಕ್ರಾಂತಿಯನ್ನ ಹೂಡಲು ಕಂಕಣ ತೊಟ್ಟು ನಿಂತರು. ವಿನಾಯಕರ ಕನಸಿನ ಕೂಸೆ ಈ ಅಭಿನವ ಭಾರತ. ಪದವಿಯ ನಂತರ ವಿನಾಯಕ ಮುಂಬೈಗೆ ಹೋಗಿ ಕಾನೂನು ವ್ಯಾಸಂಗ ಕೈಗೊಂಡರು. ಪತ್ರಿಕೆಗಳಲ್ಲಿ ದೇಶಭಕ್ತಿಯ ಬಗೆಗೆ ಲೇಖನಗಳನ್ನು ಬರೆಯುತ್ತಿದ್ದರು. ಲಂಡನ್ನಲ್ಲಿ ಭಾರತ ಭವನ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಇಂಬು ಕೊಡುವ ಸಂಸ್ಥೆಯಾಗಿತ್ತು. ಮುಂದೆ ವಿನಾಯಕ ದಾಮೋದರ ಸಾವರ್ಕರ್ ಇಂಗ್ಲೆಂಡಿಗೆ ತೆರಳಿ ಭಾರತ ಭವನದ ಕಾರ್ಯಕರ್ತರಾದರು. ಭಾರತೀಯರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಮೂಡಿಸಲು ಸಾವರ್ಕರರು 1857ರ ಕ್ರಾಂತಿಯ ಸಮಗ್ರ ಇತಿಹಾಸವನ್ನ ಬರೆದರು. 1857ರ ಕ್ರಾಂತಿಯನ್ನು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರೇ ವಿನಾಯಕ ದಾಮೋದರ ಸಾವರ್ಕರ್. 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಮರದ 50ನೇ ವರ್ಷದ ನೆನಪಿಗಾಗಿ ಆಂಗ್ಲ ಸಾಮ್ರಾಜ್ಯದ ರಾಜಧಾನಿಯಾದ ಲಂಡನ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಸ್ವಾತಂತ್ರ್ಯ ಸಮರದ ನೆನಪಿನ ಗೌರವ ಚಿಹ್ನೆಯನ್ನು ಎದೆಯ ಮೇಲೆ ಧರಿಸಿಕೊಂಡು ಅನೇಕ ಭಾರತೀಯ ವಿದ್ಯಾರ್ಥಿಗಳು ಲಂಡನ್ನ ಬೀದಿ ಬೀದಿಗಳಲ್ಲಿ ಅಡ್ಡಾಡಿದರು. ಇಂತಹ ಗೌರವದ ಚಿಹ್ನೆಯನ್ನು ಧರಿಸಿ ಲಂಡನ್ನಿನ ಮಹಾವಿದ್ಯಾಲಯದ ಆವರಣದಲ್ಲಿ ಎದೆಯೊಬ್ಬಿಸಿ ಮದನ್ ಲಾಲ್ ಧಿಂಗ್ರಾ ಎಂಬ ತರುಣ ಅಡ್ಡಾಡುತ್ತಿರುವ ಸಮಯದಲ್ಲಿ ತನ್ನನ್ನು ಕೆಣಕಿದ ಆಂಗ್ಲ ವಿದ್ಯಾರ್ಥಿಗಳಿಗೆ ಅವರದ್ದೇ ನೆಲದಲ್ಲಿ ಕಪಾಳ ಮೋಕ್ಷ ಮಾಡಿದ. ಸಾವರ್ಕರ್ ಬರೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕೃತಿಯನ್ನ ಮುದ್ರಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಭಾರತದಲ್ಲಾಗಲಿ ಅಥವಾ ಇಂಗ್ಲೆಂಡ್ನಲ್ಲಾಗಲಿ ಈ ಕೃತಿಯನ್ನ ಮುದ್ರಿಸುವುದು ಸಾಧ್ಯವಿರಲಿಲ್ಲ. ದೂರದ ಫ್ರಾನ್ಸ್ ದೇಶದಲ್ಲಿ ಈ ಪುಸ್ತಕವನ್ನ ಮುದ್ರಿಸಲಾಯಿತು. ಪುಸ್ತಕದ ಪ್ರತಿಗಳು ರಹಸ್ಯವಾಗಿ ಭಾರತಕ್ಕೆ ಬಂದವು. ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣವೇ ಸರ್ಕಾರ ಈ ಪುಸ್ತಕಕ್ಕೆ ಮುಟ್ಟುಗೋಲು ಹಾಕಿತು. ಗಣೇಶ ಸಾವರ್ಕರ್ ಅವರಿಗೆ ಪುಸ್ತಕ ಹಂಚಿಕೆಯ ಆರೋಪವನ್ನು ಹೊರಿಸಿ ಆಜನ್ಮ ಕಾರಾವಾಸದ ಶಿಕ್ಷೆಯನ್ನು ವಿಧಿಸಲಾಯಿತು. ಈ ಸಂದರ್ಭದಲ್ಲಿ ತಮ್ಮ ಅತ್ತಿಗೆಯನ್ನ ಸಂತೈಸಲು ಸಾವರ್ಕರ್ ಬರೆದ ಪತ್ರ ಈ ರೀತಿ ಇದೆ. ಎಷ್ಟೋ ಹೂಗಳು ಅರಳುತ್ತವೆ, ಹೇಗೋ ಬದುಕಿ ಎತ್ತಲೋ ಬಿದ್ದು ಬಾಡಿ ಹೋಗುತ್ತವೆ. ಆದರೆ ಗಜೇಂದ್ರನ ಸೊಂಡಿಲಿನಿಂದ ಕಿತ್ತುಕೊಳ್ಳಲ್ಪಟ್ಟು ಶ್ರೀಹರಿಯ ಚರಣ ಸೇರಿದ ಕಮಲದ ಜೀವನವೇ ಸಾರ್ಥಕವಲ್ಲವೇ ಎನ್ನುತ್ತಾ ತನ್ನ ಅಣ್ಣನ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿ ತನ್ನ ಅತ್ತಿಗೆಯನ್ನ ಸಂತೈಸಿದರು ಸಾವರ್ಕರ್. ಈ ಮಧ್ಯೆ ಭಾರತ ಮತ್ತು ಇಂಗ್ಲೆಂಡಿನಲ್ಲಿ ಭಾರತ ವಿರೋಧಿ ಆಂಗ್ಲರ ಹತ್ಯೆಗಳು ನಡೆಯತೊಡಗಿದವು. ನಾಸಿಕ್ನ ಜಿಲ್ಲಾಧಿಕಾರಿಯಾಗಿದ್ದ ಜಾಕ್ಸನ್ ಅನ್ನು ಅನಂತ ಕಾನ್ಹರೆ ಎಂಬ ಯುವಕ ಹೊಡೆದು ಹಾಕಿದ. ಕರ್ಜನ್ ವೈಲಿಯನ್ನ ಮದನ್ ಲಾಲ್ ಧಿಂಗ್ರಾ ಇಂಗ್ಲೆಂಡಿನಲ್ಲೇ ಹತ್ಯೆ ಮಾಡಿದ. ಜಾಕ್ಸನ್ ಮತ್ತು ಕರ್ಜನ್ ವೈಲಿ ಮೊದಲಾದ ಆಂಗ್ಲ ಅಧಿಕಾರಿಗಳ ಕೊಲೆಯ ಹಿಂದೆ ಸಾವರ್ಕರ್ರ ಕೈವಾಡ ಇರುವುದು ಆಂಗ್ಲ ಸರ್ಕಾರಕ್ಕೆ ತಿಳಿಯಿತು. ಆಂಗ್ಲ ಸರ್ಕಾರ ಸಾವರ್ಕರರ ಬಂಧನಕ್ಕೆ ಬಲೆ ಬೀಸಿತು. ಸಾವರ್ಕರರ ಅನೇಕ ದೇಶಭಕ್ತ ಸ್ನೇಹಿತರು ಸೆರೆಯಾಗಿದ್ದರು. ಧಿಂಗ್ರಾನಂತಹ ಆಪ್ತ ಸ್ನೇಹಿತ ಹುತಾತ್ಮನಾಗಿದ್ದ. ಅಣ್ಣ ಬಾಬಾ ಅಂಡಮಾನಿನ ನರಕ ಕಟ್ಟಲ್ಪಟ್ಟಿದ್ದ. ಈ ಮಧ್ಯೆ ಸಾವರ್ಕರರಿಗೂ ಲಂಡನ್ನಲ್ಲಿರಲು ಮನಸ್ಸಾಗದೆ ಭಾರತಕ್ಕೆ ಬರಲು ಹಪಹಪಿಸುತ್ತಿದ್ದರು. ಈ ಮಧ್ಯೆ ಆಂಗ್ಲ ಸರ್ಕಾರ ಅವರ ಮೇಲೆ ರಾಜದ್ರೋಹದ ಆರೋಪವನ್ನು ಹೊರಿಸಿ ವಿಕ್ಟೋರಿಯಾ ನಿಲ್ದಾಣದಲ್ಲಿ ಅವರನ್ನು ಬಂಧಿಸಿತು. ಸಾವರ್ಕರ್ ಅವರನ್ನು ಬಂಧಿಸಿ ಮೋರಿಯಾ ಎಂಬ ಹಡಗಿನಲ್ಲಿ ಭಾರತಕ್ಕೆ ರವಾನಿಸಿತು. ಸಾವರ್ಕರ್ ಮಾರ್ಸೆಲ್ಸ್ ಬಂದರಿನ ಬಳಿ ಹಡಗಿನ ಶೌಚಾಲಯದ ಕಿಂಡಿಯ ಮೂಲಕ ಸಮುದ್ರಕ್ಕೆ ಹಾರಿದರು. ಸಮುದ್ರದ ಅಲೆಗಳ ನಡುವೆ ಗುದ್ದಾಡಿ ಫ್ರಾನ್ಸ್ ದೇಶದ ಭೂದಂಡೆಯನ್ನ ಸೇರಿದರು ಸಾವರ್ಕರ್. ಫ್ರಾನ್ಸಿನ ಭೂಮಿಯಲ್ಲಿ ತನ್ನನ್ನು ಹಿಡಿಯುವ ಅಧಿಕಾರ ನಿಮಗಿಲ್ಲ ಎಂದು ಗರ್ಜಿಸಿದರು. ಆದರೆ ಫ್ರಾನ್ಸ್ ಸರ್ಕಾರ ಸಹಕರಿಸಲಿಲ್ಲ. ಸಾವರ್ಕರ್ರನ್ನ ಬಂಧಿಸಿ ಭಾರತಕ್ಕೆ ಕರೆತರಲಾಯಿತು. ಸಾವರ್ಕರ್ರನ್ನ ವಿಚಾರಣೆ ನಡೆಸುವ ನಾಟಕವಾಡಿ 2 ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಯಿತು. ಏಕಕಾಲದಲ್ಲಿ 2 ಜೀವಾವಧಿ ಶಿಕ್ಷೆಗಳಿಗೆ ಗುರಿಯಾದ ಏಕೈಕ ಕ್ರಾಂತಿಕಾರಿ ಸಾವರ್ಕರ್ ಎಂದರೆ ಸಾವರ್ಕರ್ ಬಗೆಗೆ ಬ್ರಿಟಿಷರಿಗಿದ್ದ ಭಯ ಎಂಥದ್ದು ಎಂಬುದನ್ನು ಒಮ್ಮೆ ನಾವು ಯೋಚಿಸಬೇಕು. 2 ಜೀವಾವಧಿ ಶಿಕ್ಷೆ ಅಂದರೆ ಬರೋಬ್ಬರಿ 50 ವರ್ಷಗಳ ಕಾಲ ಅಂಡಮಾನಿನ ನರಕದಲ್ಲಿ ಕಾಲಾಪಾನಿ ಶಿಕ್ಷೆಗೆ ಗುರಿಯಾಗಿದ್ದರು ಸಾವರ್ಕರ್. ವಿನಾಯಕರನ್ನ ಎಣ್ಣೆ ಹಿಂಡುವ ಗಾಣಕ್ಕೆ ಹೂಡುತ್ತಿದ್ದರು. ಬೆಳಗಿನಿಂದ ಬೈಗಿನವರೆಗೂ ಎತ್ತಿನ ರೀತಿ ಗಾಣ ಸುತ್ತಿ ಸುತ್ತಿ ತಾತ್ಯಾರ ದೇಹ ಬಳಲುತ್ತಿತ್ತು. ಆದರೆ ಹೋರಾಟದ ಕಿಚ್ಚು ಮಾತ್ರ ಇಮ್ಮಡಿಗೊಳ್ಳುತ್ತಿತ್ತು.
ಅಣ್ಣ ಗಣೇಶ ತಮ್ಮ ವಿನಾಯಕ ಒಂದೇ ಸೆರೆಮನೆಯಲ್ಲಿ ಒಂದೇ ಶಿಕ್ಷೆಗೆ ಗುರಿಯಾಗಿದ್ದರೂ ಒಬ್ಬರ ಮುಖವನ್ನೊಬ್ಬರು ನೋಡಿರಲಿಲ್ಲ. ಒಂದು ದಿನ ವಿನಾಯಕರಿಗೆ ತಮ್ಮ ಅಣ್ಣ ಗಣೇಶ್ ಸಾವರ್ಕರರ ದರ್ಶನವಾಯಿತು. ಆದರೆ ಪರಸ್ಪರ ಮಾತಾಡುವಂತಿರಲಿಲ್ಲ. ಕಾವಲುಗಾರರ ಸಹಾಯದಿಂದ ಗಣೇಶ ಸಾವರ್ಕರ್ ವಿನಾಯಕರಿಗೆ ಒಂದು ಚೀಟಿ ಕಳುಹಿಸಿದರು. ತಾತ್ಯ, ನೀನಿಲ್ಲಿಗೆ ಹೇಗೆ ಬಂದೆ? ನೀನು ಹೊರಗುಳಿದು ಕ್ರಾಂತಿಕಾರ್ಯ ಮುಂದುವರೆಸಿ ಯಶಸ್ವಿಯಾಗಬಹುದೆಂದು ನಾನು ಬಗೆದಿದ್ದೆ. ನೀನೂ ಬಂದು ಬಿಟ್ಟೆಯಾ? ಇನ್ನು ಮುಂದೆ ಹೇಗೆ? ಇದಕ್ಕೆ ತಾತ್ಯ ನೀಡಿದ ಉತ್ತರ, ಯಶಾಪಯಶಗಳು ಯೋಗಾಯೋಗದ ಸಂಗತಿಗಳು. ನಿರ್ಭಯರಾಗಿ ಸಂಕಟವನ್ನೆದುರಿಸುವುದರಲ್ಲಿಯೇ ನಿಜವಾದ ಕರ್ತೃತ್ವ ಮತ್ತು ಯೋಗ್ಯತೆ ಇರೋದು ಎಂದು ಹೇಳುತ್ತಾರಲ್ಲವೇ? ಈಗ ನಾವೆಲ್ಲರೂ ಅದನ್ನೇ ಪ್ರಕಟಗೊಳಿಸುತ್ತಿದ್ದೇವೆ ಎಂದು. ಅಂಡಮಾನಿನ ಸೆಲ್ಯುಲರ್ ಸೆರೆಮನೆಯಲ್ಲಿ ಸಾವರ್ಕರ್ ಒಳಗೆ ಕ್ರಾಂತಿಕಾರಿ ಲೇಖಕನೊಬ್ಬ ಹುಟ್ಟಿಕೊಂಡಿದ್ದ. ತಮಗೆ ಬೇಕಾದ ಕಾಗದ ಮತ್ತು ಲೇಖನಿ ಸಿಗದಿದ್ದಾಗ ಜೈಲಿನ ಗೋಡೆಯನ್ನೇ ಕಾಗದವನ್ನಾಗಿ, ಕೈಯಲ್ಲಿನ ಬೇಡಿಯಲ್ಲಿದ್ದ ಮೊಳೆಯನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು 14,000 ಸಾಲುಗಳನ್ನೊಳಗೊಂಡ ಕಾಲಾಪಾನಿ ಎನ್ನುವ ಶ್ರೇಷ್ಠ ಕಾವ್ಯವನ್ನೇ ಜೈಲಿನ ಗೋಡೆಯ ಮೇಲಿಳಿಸುತ್ತಾರೆಂದರೆ ಅವರ ದೇಶ ಪ್ರೇಮ ಮತ್ತು ದೇಶಭಕ್ತಿಗೊಂದು ನಮ್ಮ ಮೆಚ್ಚುಗೆ ಇರಲೇಬೇಕು. ಇನ್ನು ನಾನು ಜೈಲಿನಲ್ಲಿದ್ದುಕೊಂಡು ತಾಯಿ ಭಾರತೀಯ ಸಂಕೋಲೆಗಳನ್ನು ಕಳಚುವುದು ಅಸಾಧ್ಯವೆಂದು ಬಗೆದ ಸಾವರ್ಕರ್ ಒಂದು ರಾಜತಾಂತ್ರಿಕ ಉಪಾಯವನ್ನ ಹುಡುತ್ತಾರೆ. ಬ್ರಿಟಿಷ್ ಸರ್ಕಾರಕ್ಕೊಂದು ಕ್ಷಮಾಪಣಾ ಪತ್ರವನ್ನು ನೀಡಿ ಹೊರಬಂದ ನಂತರ ತನ್ನ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮುಂದುವರಿಸಬೇಕೆಂಬುದು ಸಾವರ್ಕರರ ಉಪಾಯವಾಗಿತ್ತು. ಆದರೆ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದ ನಾವುಗಳು ಆ ಪತ್ರವನ್ನು ಒಂದು ವಿವಾದಿತ ವಸ್ತುವನ್ನಾಗಿ ಮಾಡಿಕೊಂಡಿದ್ದೇವೆಂದರೆ ಅದು ನಮ್ಮ ಅವಿವೇಕತನ. 1937 ನಂತರ ಸಾವರ್ಕರ್ ಸಕ್ರಿಯ ರಾಜಕಾರಣದಲ್ಲಿ ಧುಮುಕಿದರು. ಹಿಂದೂ ಮಹಾಸಭೆಯ ಅಧ್ಯಕ್ಷರಾಗಿ ಚುನಾಯಿತರಾದರು. ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಇದ್ದಾಗ ಅದನ್ನು ಅತ್ಯುಗ್ರವಾಗಿ ಖಂಡಿಸಿದವರು ವಿನಾಯಕ ದಾಮೋದರ ಸಾವರ್ಕರ್. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ತಾಯಿ ಭಾರತೀಯ ಬಂಧ ಮುಕ್ತಗೊಳಿಸಲು ದಶಕಗಳ ಕಾಲ ಸೆಣಸಾಡಿದ್ದ ಆ ಜೀವ ನಿಟ್ಟುಸಿರು ಬಿಟ್ಟಿತ್ತು. 1947ರಲ್ಲಿ ಭಾರತವೇನೋ ಸ್ವತಂತ್ರವಾಯಿತು. ಆದರೆ ಪಾಕಿಸ್ತಾನದ ನಿರ್ಮಿತಿಯಿಂದಾಗಿ ಕೋಟ್ಯಂತರ ಹಿಂದೂ ಧರ್ಮೀಯರು ನಿರಾಶ್ರಿತರಾಗಿ ಭಾರತಕ್ಕೆ ಬಂದರು. ಶತಮಾನಗಳಿಂದ ತಾವು ನೆಲೆ ನಿಂತ, ತಾವೇ ಕಟ್ಟಿ ಬೆಳೆಸಿದ ಮನೆಯಲ್ಲಿ ತಾವೇ ಉತ್ತು ಬಿತ್ತು ತಮ್ಮ ಜೀವದಲ್ಲಿ ಜೀವವಾಗಿದ್ದ ನೆಲದಲ್ಲಿಯೇ ಪರದೇಶಿಗಳೆನಿಸಿಕೊಂಡು ಅಟ್ಟಲ್ಪಟ್ಟ ಈ ಜನರ ರೋಧನ ಕೇಳಿದ ಸಾವರ್ಕರರ ಮನಸ್ಸು ರೋಸಿ ಹೋಯಿತು. 1948 ಜನವರಿ 30ರಂದು ಗಾಂಧೀಜಿಯವರ ಹತ್ಯೆ ಆಯಿತು. ಈ ಕೊಲೆಯ ಆರೋಪದ ಮೇಲೆ ಸಾವರ್ಕರ್ರನ್ನ ಭಾರತ ಸರ್ಕಾರ ಬಂಧಿಸಿತು. ಸ್ವಾತಂತ್ರ್ಯಕ್ಕೋಸ್ಕರ ಹಗಲಿರುಳೆನ್ನದೆ ತನ್ನ ಜೀವವನ್ನ ಸವೆಸಿದ, ಭಾರತ ಮಾತೆಯ ಕೈಗೆ ತೊಡಸಿದ ಬಂಧನದ ಶೃಂಖಲೆಗಳನ್ನು ಕಳಚಲು ತನ್ನಿಡೀ ಯೌವನವನ್ನ ತ್ಯಾಗ ಮಾಡಿದ ಮಹಾನ್ ಕ್ರಾಂತಿಕಾರನಿಗೆ ನಮ್ಮ ವ್ಯವಸ್ಥೆ ನೀಡಿದ ಬಹುಮಾನವಿದು. ಯಾವ ಕನಸನ್ನ ಹೊತ್ತು ತನ್ನ 23 ವರ್ಷಗಳ ಅಮೂಲ್ಯ ಯೌವನವನ್ನ ಸೆರೆಮನೆಯಲ್ಲಿ ಕಂಬಿಗಳ ಹಿಂದೆ ಕಳೆದರೋ ಆ ಕನಸೇನೋ ಈಡೇರಿತು. ಆದರೆ ಅದಕ್ಕಾಗಿ ಅವಿರತವಾಗಿ ಶ್ರಮಿಸಿದ ಜೀವ ಮಾತ್ರ ಕಂಬಿಗಳ ಹಿಂದೆ ಸೇರಿಕೊಂಡಿತು. ಅಂತೂ ವಿಚಾರಣೆ ಪೂರ್ಣಗೊಂಡು ಸಾವರ್ಕರ್ ಅವರು ನಿರಪರಾಧಿ ಎಂಬುದು ಸಾಬೀತಾಯಿತು. ಆದರೂ ಕೆಲವು ಕೃತಜ್ಞರಿಗೆ ಮಾತ್ರ ಸಾವರ್ಕರ್ ವಿವಾದಿತ ವಸ್ತುವಾಗಿಯೇ ಉಳಿದಿರುವುದು ದುರದೃಷ್ಟಕರ. ಈ ಎಲ್ಲ ಬೆಳವಣಿಗೆಗಳಿಂದ ಆ ಜೀವ ಸಾಕಷ್ಟು ನೊಂದಿತ್ತು. ದೇಹವು ಬಳಲಿ ಬೆಂಡಾಗಿತ್ತು. ತಾಯಿ ಭಾರತೀಯನ ದಾಸ್ಯದ ಸಂಕೋಲೆಗಳಿಂದ ಮುಕ್ತಗೊಳಿಸಲು ತನ್ನ ದೇಹವನ್ನ ಸವೆಸಿದ್ದೇನೆಂಬ ನೆಮ್ಮದಿ ಆ ಜೀವಕ್ಕೆ ಅಷ್ಟು ಸಾಕಾಗಿತ್ತು. ಮೌರ್ಯ ಸಾಮ್ರಾಟ ಚಂದ್ರಗುಪ್ತ ಮೌರ್ಯ ತನ್ನ ಕಡೆಗಳಿಗೆಯಲ್ಲಿ ಸಲ್ಲೇಖನ ವ್ರತ ಕೈಗೊಂಡ ರೀತಿ ಸಾವರ್ಕರ್ ಅವರು ಅನ್ನಾಹಾರವನ್ನ ವರ್ಜಿಸಿದರು. 1966 ಫೆಬ್ರವರಿ 26ರಂದು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಇಹಲೋಕವನ್ನ ತ್ಯಜಿಸಿದರು. ಇದರೊಂದಿಗೆ ಭಾರತ ಮಾತೆಯ ಬಿಡುಗಡೆಗಾಗಿಯೇ ಜನಿಸಿದ್ದ, ಬ್ರಿಟಿಷರಿಗೆ ಕನಸಿನಲ್ಲೂ ಕಾಡಿದ ಪ್ರಚಂಡ ಕ್ರಾಂತಿಕಾರಿ ಸಿಂಹದ ಮರಿ, ದೇಶಭಕ್ತಿ ಎಂಬ ಬೀಜ ಬಿತ್ತಿದ ರೈತ, ನಾಡ ಮುಂದೆ ಸಾವು ಸಣ್ಣದೆಂದು ಸಾವಿಗೆ ಸವಾಲೊಡ್ಡಿದ್ದ ವೀರ ಸಾವರ್ಕರರ ಯುಗಾಂತ್ಯವಾಯಿತು. ಇದು ಮಿತ್ರರೇ, ನಮ್ಮ ತಾಯ್ನಾಡಿನ ಬಿಡುಗಡೆಗಾಗಿ ವೀರ ಸಾವರ್ಕರ್ ಎಂಬ ಛಲದಂಕ ಮಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.